ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರೂ ಕೂಡ ಈ ಒಂದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR DAR ಎಕ್ಸಾಮನ್ನು ಎಲ್ಲರೂ ಕೂಡ ಬರೆದಿರ್ತೀರ. 3,18,000 ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿದರು. ಅದರಲ್ಲಿ ಕನಿಷ್ಠ ಅಂತ ಅಂದರೆ 2 ಲಕ್ಷಕ್ಕೂ ಅಧಿಕ ಒಂದು ಅಭ್ಯರ್ಥಿಗಳು ಎಕ್ಸಾಮನ್ನು ಅಥವಾ ಪರೀಕ್ಷೆಯನ್ನು ಇಲ್ಲಿ ಬರೆದಿರ್ತಾರೆ. ಈ ಒಂದು ಇಷ್ಟು ಅಭ್ಯರ್ಥಿಗಳಲ್ಲಿ ಅತಿ ಹೆಚ್ಚು ಇರತಕ್ಕಂತಹ ಒಂದು ಹುದ್ದೆಗಳು ಅಂದರೆ 3,064 ಹುದ್ದೆಗಳಲ್ಲಿ ಯಾವ ಜಿಲ್ಲೆಗೆ ಅತಿ ಹೆಚ್ಚು ಹುದ್ದೆಗಳು ಇದ್ವು ಅಂತ ಅಂದರೆ ಬೆಂಗಳೂರು ಜಿಲ್ಲೆಗೆ 1,500 ಪ್ಲಸ್ ಹುದ್ದೆಗಳು ಇರ್ತಾ ಇದ್ವು. ಅದನ್ನು ಬಿಟ್ಟು ಬೇರೆ ಜಿಲ್ಲೆಗಳಿಗೆ 100, 50 ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ 50ರಿಂದ 60 ಆಗಿರ್ಬೋದು, 70 ಆಗಿರ್ಬೋದು, ಈ ರೀತಿಯಾಗಿ ಹುದ್ದೆಗಳು ವಿಂಗಡಣೆಯಾಗಿ ಟೋಟಲ್ ಆಗಿ 3,064 ಹುದ್ದೆಗಳು ಇದ್ವು. ಹಾಗಾದರೆ ಈ ಒಂದು ಹುದ್ದೆಗಳಲ್ಲಿ ಎಲ್ಲರೂ ಕೂಡ ಏನು ಪರೀಕ್ಷೆಯನ್ನು ಬರೆದಿರ್ತೀರ, ಕಟ್ ಆಫನ್ನು ಕೇಳ್ತಾ ಇರ್ಬೋದು. ನೀವು ಕಟ್ ಆಫನ್ನು ನೋಡೋದಕ್ಕಿಂತ ಮುಂಚೆ ಕಟ್ ಆಫ್ ಯಾವುದರ ಮೇಲೆ ಇಲ್ಲಿ ಡಿಪೆಂಡ್ ಆಗುತ್ತೆ ಅದನ್ನು ನೀವು ತಿಳ್ಕೊಳ್ಳಿ. ಯಾಕೆ ಅಂತ ಅಂದರೆ ಈ ಪರೀಕ್ಷೆ ಏನಿದೆ ಮೇಯ್ನಾಗಿ ಇಲ್ಲಿ ನಿಮ್ಮ ಒಂದು ಜಿಲ್ಲೆಗಳ ಒಂದು ರೂಪದಲ್ಲಿ ಕಟ್ ಆಫ್ ಬರ್ತಾ ಹೋಗ್ತದೆ. ಒಂದೇ ಜಿಲ್ಲೆಗೆ ಒಂದೇ ಕಟ್ ಆಫ್ ಇರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಇಲ್ಲಿ ಬೇರೆ ಬೇರೆ ಕಟ್ ಆಫ್ ಇರ್ತದೆ. ಅದಕ್ಕಾಗಿ ಒಂದು ಜಿಲ್ಲೆಗಳಲ್ಲಿ 65 ಸ್ಕೋರ್ ಮಾಡಿರೋರು ಸೆಲೆಕ್ಟ್ ಆದರೆ ಒಂದೊಂದು ಜಿಲ್ಲೆಗಳಲ್ಲಿ 70 ಸ್ಕೋರ್ ಮಾಡಿದರೂ ಕೂಡ ಇಲ್ಲಿ ಸೆಲೆಕ್ಟ್ ಆಗೋದಿಲ್ಲ. ಅದಕ್ಕಾಗಿ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೊಡ್ತಕ್ಕಂತಹ ಒಂದು ಕಟ್ ಆಫ್ ಏನಿದೆ ಅತ್ಯಂತ ಹೆಚ್ಚು ಅಂದರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಕಟ್ ಆಫ್ ಬರುವಂಥ ಒಂದು ಸಾಧ್ಯತೆ ಇದೆ. ಅಲ್ಲಿ 1,500 ಪೋಸ್ಟ್ಗಳು ಇದ್ದರೂ ಕೂಡ ಅಲ್ಲಿ ತುಂಬ ಜನ ಅಪ್ಲಿಕೇಶನನ್ನು ಹಾಕಿರ್ತಾರೆ. ಅದಕ್ಕಾಗಿ ಇಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಟ್ ಆಫ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಆ ಕಾರಣದಿಂದಾಗಿ ಇಲ್ಲಿ ಈ ಒಂದು ಕಟ್ ಆಫನ್ನು ಮಾಡ್ತಾ ಇದ್ದೇನೆ. ಯಾರು ಕೂಡ ಇಲ್ಲಿ ಈ ಒಂದು ಕಟ್ ಆಫನ್ನು ಇಲ್ಲಿ ಪರಿಗಣನೆ ತೆಗೆದುಕೊಂಡು ನೀವು ಓದೋದನ್ನು ಬಿಡಬಾರ್ದು. ಇಲ್ಲಿ ಈ ಒಂದು ಕಟ್ ಆಫ್ಗಳು ಸಂಭವನೀಯ ಕಟ್ ಆಫ್ಗಳು ಆಗಿರೋ ಕಾರಣದಿಂದಾಗಿ ಇಲ್ಲಿ ಹೆಚ್ಚು ಕಡಿಮೆ 5ರಿಂದ 10 ಅಂಕಗಳು, ಇಲ್ಲಿ 10 ಅಂಕಗಳು ಆಗದೇ ಇರ್ಬೋದು. ಅದರಲ್ಲಿ -5+5 ಅಥವಾ -5+5 ಅಲ್ಲಿವರೆಗೆ ಇಲ್ಲಿ ಈ ಒಂದು ವೇರಿಯೇಷನ್ ಆಗುವಂತಹ ಒಂದು ಸಾಧ್ಯತೆ ಇರ್ತದೆ. ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಈ ಒಂದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಟೋಟಲ್ ಆಗಿ 100 ಅಂಕಗಳಿಗೆ ನಡೀತು. ಆ ಒಂದು ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅಂತ ನೋಡೋದಾದರೆ ಇಲ್ಲಿ ಈಸಿ ಟು ಮಾಡರೇಟ್ ಅಥವಾ ತುಂಬ ಟಫ್ ಕೂಡ ಇರಲಿಲ್ಲ, ತುಂಬ ಈಸಿ ಕೂಡ ಇರಲಿಲ್ಲ. ಈ ರೀತಿಯಾಗಿ ಅವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಇತ್ತು. ನಾವು ಕೂಡ ಈ ಒಂದು ಎಕ್ಸಾಮ್ ಬರೆದ್ರು, ಆ ಒಂದು ಎಕ್ಸಾಮ್ ಬರೆದಿರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಹೊರಬಂದ ನಂತರ ನಾವು ಕೂಡ ಕೇಳಿದೆವು ಆ ಒಂದು ಅಭ್ಯರ್ಥಿಗಳು ಯಾವ ರೀತಿ ಹೇಳ್ತಿದ್ದಾರೆ ಅಂತ ಅಂದರೆ 85+ ಇಲ್ಲಿ ನಾವು ಅಟೆಂಪ್ಟನ್ನು ಮಾಡಿದ್ದೇವೆ. ತುಂಬ ಜನರಿಗೆ ಕೇಳಿದೆವು, ಎಲ್ಲರೂ ಕೂಡ ಇಲ್ಲಿ 85+ ಅಥವಾ 80ಕ್ಕಿಂತ ಅಧಿಕ ಒಂದು ಪ್ರಶ್ನೆಗಳನ್ನು ಇಲ್ಲಿ ಅಟೆಂಪ್ಟನ್ನು ಮಾಡ್ತಾ ಇದ್ದಾರೆ. ಇಲ್ಲಿ 80+ ಅಟೆಂಪ್ಟನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ಕಟ್ ಆಫ್ ಕೂಡ ಅದೇ ರೀತಿ ಇಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇಲ್ಲಿ ಇರ್ತದೆ. ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗಿರ್ತದೆ. ಹಾಗಾದರೆ ಈಗ ಡೈರೆಕ್ಟಾಗಿ ನಾವು ಕಟ್ ಆಫ್ನ ಒಂದು ಕಡೆಗೆ ನಾವು ಬರೋದಾದರೆ ಇಲ್ಲಿ ನೋಡಿ, ಇಲ್ಲಿ ಪೊಲೀಸ್ ಪರೀಕ್ಷೆ ಸಂಭವನೀಯ ಕಟ್ ಆಫ್ ಅಂಕಗಳು. ಈ ಒಂದು ಕಟ್ ಆಫ್ ಅಂಕಗಳಲ್ಲಿ +5 ಅಥವಾ -5 ವೇರಿಯೇಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಇದಕ್ಕೂ ಕೂಡ ಹೆಚ್ಚು ವೇರಿಯೇಷನ್ ಆಗೋದಿಲ್ಲ. ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಕಟ್ ಆಫ್ ಇರ್ತದೆ. ಇದಕ್ಕಿಂತ ನಿಮಗೆ -5 ಬಂದರೂ ಕೂಡ ಇಲ್ಲಿ ನೀವು ಫಿಸಿಕಲ್ಗೆ ರೆಡಿ ಆಗ್ಬೋದು. ಫಿಸಿಕಲ್ ಇಲ್ಲಿ 402 ಪೋಸ್ಟ್ಗಳಿಗೆ ಇಲ್ಲಿ ಫಿಸಿಕಲ್ ಯಾವಾಗ ಇದೆ ಅಂತ ಅಂದರೆ 12ರಿಂದ 17ನೇ ತಾರೀಕು ಫೆಬ್ರವರಿಯಲ್ಲಿ ಫಿಸಿಕಲ್ ನಡೀತಾ ಇದೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಇಲ್ಲಿ HK ರೀಜನ್ನ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇದೆ, ಅದಕ್ಕೆ ಫಿಸಿಕಲ್ ಆದ ನಂತರ ನಿಮಗೆ ಡೈರೆಕ್ಟಾಗಿ ಈ ಒಂದು ಪೊಲೀಸ್ ಪರೀಕ್ಷೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಪರೀಕ್ಷೆಗೂ ಕೂಡ ಫಿಸಿಕಲ್ ಆಗ್ತದೆ. ಅದಕ್ಕಾಗಿ ಫಿಸಿಕಲ್ಗೆ ಇಲ್ಲಿ ನಿಮಗೆ ಕನಿಷ್ಠ ಅಂತಂದ್ರೆ 2 ತಿಂಗಳು ಇಲ್ಲಿ ನಿಮಗೆ ಟೈಮ್ ಸಿಗ್ತದೆ ಈ ಒಂದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಫಿಸಿಕಲ್ಗಳಿಗೆ. ಅದಕ್ಕಾಗಿ ನೀವು ಫಿಸಿಕಲ್ ಹೇಗೆ ತಯಾರಿ ಮಾಡೋದು ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳಲ್ಲಿ ನಾವು ತಿಳಿಸ್ಕೊಡ್ತಾ ಹೋಗ್ತೇವೆ. ಆ ಒಂದು ವಿಡಿಯೋಗಳನ್ನು ನೀವು ನೋಡ್ಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳನ್ನು ನೋಡ್ತಾ ಹೋಗಿ. ಈಗ ನೋಡಿ, ಇಲ್ಲಿ ಮೊದಲನೇದಾಗಿ ಜನರಲ್ ಮೆರಿಟ್ ಅವರಿಗೆ ನೋಡೋದಾದರೆ 75ರಿಂದ 80 ಅಂಕಗಳನ್ನು ಯಾರು ಇಲ್ಲಿ ತೆಗೆದುಕೊಳ್ತಿದ್ದೀರಾ, ಇಲ್ಲಿ 85+ ಇಲ್ಲಿ ಎಲ್ಲರೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ. ಅದರಲ್ಲಿ ಜನರಲ್ ಮೆರಿಟ್ ಅವರು 75ಕ್ಕೂ ಅಧಿಕ, ಇಲ್ಲಿ 80 ತಗೋಬೇಕಂತ ಏನಿಲ್ಲ, 75ಕ್ಕೂ ಅಧಿಕ ಯಾರು ಮಾಡಿದ್ದಾರೆ ಎಲ್ಲರೂ ಕೂಡ ನೀವು ಫಿಸಿಕಲ್ಗೆ ತಯಾರಿ ನಡೆಸ್ಬೋದು. OBC ಅಭ್ಯರ್ಥಿಗಳಿಗೆ 70ಕ್ಕಿಂತ ಅಧಿಕ ಒಂದು ಅಂಕಗಳನ್ನು ಯಾರು ಸ್ಕೋರ್ ಮಾಡಿದ್ದೀರಾ ಎಲ್ಲರೂ ಕೂಡ ನೀವು ಇಲ್ಲಿ ಫಿಸಿಕಲ್ಗೆ ರೆಡಿ ಆಗ್ಬೋದು. ಅದೇ ರೀತಿ ಕ್ಯಾಟಗರಿ 1 ನೋಡೋದಾದರೆ 70ರಿಂದ 75 ಅಂತ ಕೊಟ್ಟಿದ್ದೇನೆ. ಅದೇ ರೀತಿ SC ಕೊಡೋದಾದರೆ 68ರಿಂದ 72 ಕೊಟ್ಟಿದ್ದೇನೆ. ST ಕೊಡೋದಾದರೆ 65ರಿಂದ 70 ಇಲ್ಲಿ ಕಟ್ ಆಫ್ ಸಂಭವನೀಯ ಕಟ್ ಆಫ್ ಇಲ್ಲಿ ಆಗಿರ್ತದೆ. ಇಲ್ಲಿ OBCನಲ್ಲಿ 2A, 2B, 3A, 3B ಎಲ್ಲವೂ ಕೂಡ ಬರ್ತದೆ. ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಓಕೆ, ಇದಾಗಿತ್ತು ಇವತ್ತಿನ ಒಂದು ಕಟ್ ಆಫ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ. ಮತ್ತು ಅದರ ಜೊತೆಗೆ ನೀವು ಮುಂದಿನ ಒಂದು ತಿಂಗಳು ಅಂದರೆ ಫೆಬ್ರವರಿ 25ನೇ ತಾರೀಕಿನಂದು ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ 1,137 ಹುದ್ದೆಗಳಿಗೆ ಪರೀಕ್ಷೆ ನಡೀತದೆ. ಅದಕ್ಕೂ ಕೂಡ ಯಾರು ಇಲ್ಲಿ ಅಂಕಗಳನ್ನು ಇದಕ್ಕಿಂತ ಕಡಿಮೆ ತೆಗೆದುಕೊಂಡಿರ್ತೀರಾ ಎಲ್ಲರೂ ಕೂಡ ನೀವು ಆ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಬೋದು. ಓಕೆ, ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಕೂಡ ನೀವು ಮಾಡ್ಕೋಬೋದು.
ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.